सलाम। आराम है? आराम है वाह, बहुत दिन का दोस्त. क्या ನಮಸ್ಕಾರ. ಈತ ನನ್ನ 35 ವರ್ಷದ ಗೆಳೆಯ. ಅಕ್ಯಾದಂತಂದು ಶಿಕಾರಿಪುರ ತಾಲೂಕು. ಈತ ಮತ್ತು ನಾನು ಇಬ್ಬರು ಇವತ್ತ ಪೊಲೀಸ್ ಕಣ್ಣಿಗೆ ನಾವು ಕ್ರಿಮಿನಲ್ಗಳು ಅಂತಂದು ಎದ್ದು ಕಂಡ್ವಿ. ಬಟ್ ನಮ್ಮಿಂದ ದೊಡ್ಡ ದೊಡ್ಡ ವ್ಯಕ್ತಿಗಳು ಆದವರೆಲ್ಲ ಇವತ್ತು ನಮ್ಮನ್ನ ಈಗೂ ಕ್ರಿಮಿನಲ್ ಥರ ನೋಡ್ತಾರೆ. ಬಟ್ ನೀನು ನನಗೊಂದು ಮಾತು ಹೇಳಿದ್ದೆ ಬಸ್ಸ, ನಾನು ಅವಾಗ ಬಸ್ಸ ಆಗೇ ಇದ್ದೆ. ಬಸ್ಸ, ಈ ಬಸವಣ್ಣನ ಮುಂದೆ ಸತ್ಯ ಹೇಳ್ತಿರ್ಲಿ, ನೀನು ಜೀವನನೂ ಗೆಲ್ಲಬೇಕು, ಈ ದೇಶನೂ ಗೆಲ್ಲಬೇಕ್ರಿ. ಯಾಕಂದ್ರೆ ನಿನ್ನ ನಂತರ ಅಂತ ಶಕ್ತಿ ಇಟ್ಟಿರ್ತಂತ ನೀ ಹೇಳಿದ್ದಿ. ಯಾಕಂದ್ರೆ ಹಿಂದೆ 30 ವರ್ಷದ ಹಿಂದೆ ಶಿಸ್ನಾಳ ಸರಿಪುರ ಗದ್ದಿಗೆ ಭೇಟಿ ಆದಾಗ ಇಬ್ಬರು ಕುಂತು ಆ ಪತ್ರಿ ಹೊಡೆದು ಸತ್ಯ ಹೇಳಿದಂಥವ್ರು ನಾವು. ಅವತ್ತು ಒಂದು ಹಾಡು ಹೇಳಿದ್ದೆ, ಆ ಹಾಡನ್ನ ನೀ ಕೇಳಬೇಕು. ಹೇಳ್ತೀನಿ. ನಮಸ್ಕಾರ, ನಾನು ಸಿಗ್ಲಿ ಬಸ್ಸ, ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಸ್ಸ. ನಾನು ಇವತ್ತು ಉತ್ತರ ಕರ್ನಾಟಕ, ಇವತ್ತು ಹಾವೇರಿ ಜಿಲ್ಲಾ ಶಿಗ್ಗಾಂವ್ ತಾಲೂಕು ಸರಿಪಗಿರಿ ಒಳಗಡೆ ಚಪ್ಪನ್ನಾರ್ ದೇಶಕ್ಕೂ ಒಪ್ಪುಳ್ಳ ಶಿಶುನಾಳ ದೀಶನ ಮಗ ಆಗಿ, ಇವತ್ತು ಸರಿಪಜ್ಜನ ಮಗ ಆಗಿ, ಜಗತ್ತಿಗೆ ಜಗದ್ಗುರು ಆದಂಥ ಗೋವಿಂದಜ್ಜನ ಮಗ ಆಗಿ, ಕಂಬಾರ ಕುಂಬಾರ ಸುರಗಾರ ಶಮಗಾರ ಹೆಡವ ನೇಕಾರ ಮಡಿವಾಳ ತಳವಾರ ಗಾನಗ ಗೊಲ್ಲ ಯಾದವ ಕುರುಬ ವೀರಶೈವ ಹಿಂದುಲಿಂಗವಂತ ಬಂಜಾರ ರೆಡ್ಡಿ ಕೊರಮ ಕೊರಚ ಬ್ರಾಹ್ಮಣನಂತ ಎಲ್ಲ ಜಾತಿಗಳು, ಇವತ್ತು ಧರ್ಮಗಳು, ಇಸ್ಲಾಂ ಆಗಿರಲಿ, ಕ್ರೈಸ್ತ ಆಗಿರಲಿ, ಬುದ್ಧ ಆಗಿರಲಿ, ಮಹಾವೀರ ಆಗಿರಲಿ, ಪಾರ್ಸಿ ಆಗಿರಲಿ, ಸಿಖ್ ಆಗಿರಲಿ, ಗುರುನಾನಕ್ ಆಗಿರಲಿ, ಇವರೆಲ್ಲರ ಮಕ್ಕಳಾಗಿ ನಾವೆಲ್ಲ ದೇಶ ಕಟ್ಟಬೇಕಾದಂಥ ವ್ಯವಸ್ಥೆಯಲ್ಲಿ ಬೆಳೆದಬೇಕು ಅಂತ ಅವತ್ತೂ ಇದೇ ಮಾತು ನನ್ನ ಗೆಳೆಯ. ಅವಾಗ ನಾವೆಲ್ಲ ಹೆಂಗೆ ಹುಡುಗರು ಇದ್ದೀವಿ ಇಬ್ರು. ಸರಿಪಜ್ಜನ ಗದ್ದಿಗೆ ಮುಂದ್ಗಡೆ ನಾನು ಹಾಡು ಹೇಳ್ತಿದ್ದೆ. ಈತನು ಹಾವೇರಿ ಶಿಕಾರಿಪುರ ತಾಲೂಕು ಶರಣಿ ಮಹಾದೇವಿ ಚರಿತ್ರೆ ಮತ್ತು ಉತ್ತರಾಯಣ ಚರಿತ್ರೆ, ಈಶ್ವರ ವೀರಭದ್ರನ ಚರಿತ್ರೆ ಎಲ್ಲನೂ ಮದುಮಾಸದ ಚರಿತ್ರೆ ಈತ ಹೇಳ್ತಿದ್ದ. ಈತನಿಂದ ನಾನು ಸರ್ವೆ ಮಾಡಿದೆ, ನನ್ನಿಂದ ಅವನು ಸರ್ವೆ ಮಾಡಿದ. ಇವತ್ತು ಅವನು 4 ಗಂಡು ಮಕ್ಕಳದವು ಹೇಗಿದ್ದಾಳ. ಇವತ್ತು ಅವನ ಜೀವನದಲ್ಲಿ ಸೋತಿದ್ದಾನ, ಆದ್ರೆ ಇತಿಹಾಸದಲ್ಲಿ ಒಳ್ಳೆ ಹೆಸರು ಇಟ್ಕೊಂಡಿದ್ದಾನ. ಇವತ್ತಿಗೆ ದುಡಿಲಾರ್ದ ಜೀವನನೂ ಮಾಡ್ಬೋದು ಅವನು, ಟಿಕೆಟ್ ಇಲ್ಲದ ಪ್ರಯಾಣ ಮಾಡ್ಬೋದು ಅವನು, ಜೋಳಿಗಿಲ್ದನ ಹೋಳಿಗೆ ಊಟನೂ ಮಾಡ್ಬೋದು ಅವನು. ಯಾಕಂದ್ರೆ ಇವತ್ತು ಎಲ್ಲ ಲಿಂಗ ಮಹಾಲಿಂಗ ಶಿವಲಿಂಗನಂತ ವ್ಯಕ್ತಿ ಅದನ್ನ. ರಾಮ ಇದ್ದ ಗ್ರಾಮದಾಗ ರೈತ ಇರ್ಬೇಕನ್ನಂತ ತತ್ವ ಇಟ್ಕೊಂಡು ನಾವಿಬ್ರು ನಡೆದ್ವಿ. ಇವತ್ತ ಶಿವಮೊಗ್ಗ ಜಿಲ್ಲಾ ಶಿಕಾರಿಪುರ ತಾಲೂಕು ಈಸೂರು ಮತ್ತು ಗ್ರಾಮ ಗಡಿ ಭಾಗದಲ್ಲಿ ಈ ಕಾಲಾಂತರದಿಂದ ಇದೇ ಜಾಗದಲ್ಲಿ ನೆಲೆ ಊರಿ ಕುಂತಂತ ಈ ಚರಿತ್ರೆಯ ಬಸವಣ್ಣನ ಮುಂದೆ ನಾವಿಬ್ರು ಸತ್ಯ ಹೇಳ್ತೇವೆ. ಹೆಂಗೆ ಸಿಗ್ಲಿ ಬಸ್ಸ 2010ರಾಗ ಶರಣಬಸಪ್ಪನ ಗದ್ದಿಗೆ ಗುಲ್ಬರ್ಗ ಜೈಲಿನಲ್ಲಿ TV 9 ಮುಂದೆ ಇನ್ನು ಮುಂದೆ ನಾ ಕಳ್ತನ ಮಾಡಂಗಿಲ್ಲ, ನನ್ನ ಬಗ್ಗೆ ನಂಬಿಕೆ ಇಟ್ಕೊಳ್ರಿ, ನನ್ನ ಯಾವತ್ತು ನನ್ನ ಮೇಲೆ ನಂಬಿಕೆ ಇಟ್ಕೋಬೇಕು ನೀವು ಅಂತ ಹೇಳಿ ಅಂದಿನಿಂದ ಇಂದಿನವರೆಗೂ ಈ ಸಿಗ್ಲಿ ಬಸ್ಸ ಒಬ್ಬರು ಮನೆ ಹಿಂಗೆ ಹರಿಕೆ ನೋಡಿಲ್ಲ. ಕಳ್ತನಂತೂ ನಾ ಮಾಡಿಲ್ಲ. ಆದ್ರೂ ನಾ ದುಡಿಲಾರ್ದ ಜೀವನ ಮಾಡೀನಿ, ಟಿಕೆಟ್ ಇಂದ ಪ್ರಯಾಣ ಮಾಡೀನಿ, ಜೋಳಿಗಿಲ್ದ ಹೋಳಿಗೆ ಊಟ ಮಾಡಿ ಎಲ್ಲ ಲಿಂಗ ಒಂದೇ ಲಿಂಗ ಶಿವಲಿಂಗ ಅಂತಂದು ಈ ಬಸವಣ್ಣನ ಮಗ ಆಗಿ ಮೊದಲನೇ ಹೋರಾಟ ಗೋ ಹತ್ಯೆ ನಿಷೇಧ ಆಗ್ಬೇಕನ್ನಂತ ಛಲ ತೊಟ್ಟು ಬಸವಣ್ಣನ ಒಂದು ರುದ್ರಭೂಮಿ ಆಗ್ಬೇಕು, ಊರ್ ಬಂದು ಹೊಲ, ಊರ್ ಬಂದು ಮನೆ ಸಿಗ್ಲಿ ಬಸ್ಸಿಗೆ ಬೇಕು ಅನ್ನಂತ ಛಲ ತೊಟ್ಟು ಇವತ್ತು ಸರಿ ಗದ್ದಿಗೆಯಲ್ಲಿ ಹೇಳಿದಂತ ಹಾಡು ಈ ಬಸವಣ್ಣನ ಮುಂದೆ ಹೇಳ್ತೀನಿ, ಎಲ್ಲರೂ ಕೇಳಬೇಕು. ಹುಂಜ ಬಂದೈತವ್ವ ಒಂದು ಹುಂಜ ಬಂದೈತಿ, ಅಂಜಿಕೆ ಇಲ್ಲದ ಕೂಗುವ ಕೂಗು ಕೇಳಿ ಬರ್ತೈತಿ, ಗೆಳೆಯ ಕೇಳಿ ಬರ್ತೈತಿ, ಕೇಳಿ ಬರ್ತೈತಿ, ಗೆಳೆಯ ಕೇಳಿ ಬರ್ತೈತಿ. ಹುಂಜ ಬಂದೈತವ್ವ ಒಂದು ಹುಂಜ ಬಂದೈತಿ, ಇಲ್ಲದ ಕೂಗುವ ಕೂಗೋ ಕೇಳಿ ಬರ್ತೈತಿ, ಸರಿಪದ ಕೇಳಿ
ಒಂದು ಕುಂದ ಬಂದೈತಿ ಅಂಜಿಕೆ ಇಲ್ಲದ ಕೂಗುವ ಕೂಗು ಕೇಳಿ ಬರ್ತೈತಿ ಆ ಗೆಳೆಯ ಕೇಳಿ ಬರ್ತೈತಿ ಕೇಳಿ ಬರ್ತೈತಿ ಆ ಗೆಳೆಯ ಕೇಳಿ ಬರ್ತೈತಿ ಸಂಜೆ ಗತ್ತಲು ಆಗದೊಳಗ ಕೂಗದಲ್ಲವ್ವ ಸಂಜೆ ಗತ್ತಲು ಆಗದೊಳಗ ಕೂಗದಲ್ಲವ್ವ ಸಂಧಿಯ ನೋಡಿ ಕೂಗುವ ಕೂಗು ಬಾಳ ಚಂದವ್ವ ಸಂಧಿಯ ನೋಡಿ ಕೂಗುವ ಕೂಗು ಬಾಳ ಅಂದವ್ವ ಕುಂದ ಬಂದೈತವ್ವ ಒಂದು ಕುಂದ ಬಂದೈತಿ ಅಂಜಿಕೆ ಇಲ್ಲದ ಕೂಗುವ ಕೂಗು ಕೇಳಿ ಬರ್ತೈತಿ ಸರಿಪದ ಕೇಳಿ ಬರ್ತೈತಿ ಕೇಳಿ ಬರ್ತೈತಿ ಗೋವಿಂದದ ಕೇಳಿ ಬರ್ತೈತಿ ದೇಶದೊಳಗೆ ಶಿಶುನಾಳ ದೇಶದ ಸಾಕಿದ ಹುಟ್ಟವ್ವ ದೇಶದೊಳಗೆ ಶಿಶುನಾಳ ದೇಶದ ಸಾಕಿದ ಹುಟ್ಟವ್ವ ಹುಂಡ ಬಾಳ ಚಂದಾಗೈತಿ ಬೆಳೆಸಿ ನೋಡವ್ವ ಹುಂಡ ಬಾಳ ಮುದ್ದಾಗೈತಿ ಸಾಕಿ ನೋಡವ್ವ ಹುಂಡ ಬಂದೈದವ್ವ ಒಂದು ಹುಂಡ ಬಂದೈತಿ ಅಂಜಿಕೆ ಇಲ್ಲದ ಕೂಗುವ ಕೂಗು ಕೇಳಿ ಬರ್ತೈತಿ ಆ ಕರಿಬದ ಕೇಳಿ ಬರ್ತೈತಿ ಕೇಳಿ ಬರ್ತೈತಿ ಬಂದದ ಕೇಳಿ ಬರ್ತೈತಿ ಒಳ್ಳೆ ಆತ್ಮದ ಹೆಂಗು ಅಲ್ಲ ಹೆಂಗ ಆ ಮುಲ್ಲ ಮುಂಜಾ ಕೊಯ್ಕೊಂಡು ತಿಂದ ಹಂಗ ಅಲ್ಲ ಆಗಿ 5 ಹೊತ್ತು ನಮಾಜ್ ಮಾಡಕತ್ತಾನ ಇವತ್ತು 10 ಮಂದಿ ಪುಢಾರಿಗಳು ಆ ನಮಾಜನ್ನ ಬಯಾನನ್ನ ಇವತ್ತ ಹಾಳು ಮಾಡೋಂಥ ವ್ಯವಸ್ಥೆ ನಿಲ್ಲಬೇಕು ಅನ್ನೋದು ನನ್ನ ಉದ್ದೇಶ ಯಾಕೆಂದ್ರೆ ಅವನ ಧರ್ಮ ಅವನು ಪಾಲಿಸ್ತಾ ಇದ್ದಾನ ಇವತ್ತು 5 ಗಂಟೆಗೆ ಅಲ್ಲ ಮುಲ್ಲಾಕ್ ಹೋಗಿದ್ರೆ ಎಲ್ರಿಗೂ ಬೆಳಕು ಹರಿತೈತಿ ಅದಕ್ಕೋಸ್ಕರ ಅವನು ಮಾಡಿದ ತಪ್ಪಿಗೆ ಅವನ ಧರ್ಮ ಅವನು ಪಾಲಿಸ್ಕೊಂಡು ಹೊಂಟಿದ್ದಾನೆ ಅದಕ್ಕೆ ನಮ್ಮ ತಪ್ಪು ಒಪ್ಪು ಬೇಡ ನಾವೆಲ್ಲ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಸಿಗಲಿ ಅಂತಂದು ಇದೇ ನಮ್ಮ ಗದಗ ಜಿಲ್ಲಾ ಲಕ್ಷ್ಮೇಶ್ವರ ಸೋಮನಾಥೇಶ್ವರನ ಇತಿಹಾಸದ ಜಾಗಕ್ಕೆ ಒಂದು ಸಲ ಹೋಗಿ ನೋಡಿ ಬಸವಣ್ಣನ ಮೇಲೆ ಸೋಮನಾಥ ಕುಂತಾನ ಆ ಒಂದು ವೀರಶೈವದವರು ಆ ಪಂಚಪೀಠದ ರಂಭಾಪುರಿ ಗಂಗಾಧರದವರು ಆ ಒಂದು ಗುಡಿ ಕಳಸ ಇಟ್ಟು ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ಶಾಂತಿ ಸಿಗಲಿ ಅಂತ ಆ ಒಂದು ತತ್ವನ ನಾವು ಪಾಲಿಸ್ಬೇಕು ಹ್ಯಾವ್ ದಿ ಕ್ರೈಮ್ ಬಟ್ ನಾಟ್ ದಿ ಕ್ರಿಮಿನಲ್ ಇವತ್ತು ಇವತ್ತು ನನ್ನ ಗತ್ತು ನಾನು ಇಟ್ಕೊಂಡಿದ್ದೀನಿ ನಾನೆಲ್ಲನೂ ಬಿಟ್ಟು ಇವತ್ತು ಒಳ್ಳೆ ವ್ಯಕ್ತಿ ಆಗಿದ್ದೀನಿ ಸಮಾಜದಲ್ಲಿ ಇವತ್ತು ನನ್ನ ಮಕ್ಕಳು ದೊಡ್ಡವಾಗಿದ್ದವು ಇವತ್ತು ನನ್ನ ಮಕ್ಕಳು ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ನನ್ನ ಕ್ರಿಮಿನಲ್ ಥರ ನೋಡ್ತಾರ ಇವತ್ತು ನಾನು ಎಷ್ಟೇ ಮಕ್ಕಳನ್ನ ಹಮಾರಿ ಮಾಡಿ ಅವ್ರನ್ನ ಸಾಕಿ ದೊಡ್ಡವ್ರು ಮಾಡಿದೆ ಇವತ್ತು ನನಗೆ ನೆಮ್ಮದಿ ಇಲ್ಲ ವಿಷಯ ಇವತ್ತು ನಾನು ಜೀವನದಲ್ಲಿ ಸೋತಿದ್ದೀನಿ ಆದರೆ ಇತಿಹಾಸದೊಳಗಡೆ ನಿನ್ನ ಲೆವೆಲ್ನಲ್ಲೇ ಇದ್ದೀನಿ ವಿಷಯ ಅನ್ನಂತ ಗೆಳೆಯ ನೀನು ಹಂಗೆ ಐತಿ ಹೆದರ್ಬೇಡ ನಂಬಿದಂಥ ಈ ಬಸವಣ್ಣ ಏನ 2 ಕಣ್ಣು ಒಂದು ಈಶ್ವರ ಕಣ್ಣು ಒಂದು ದಾಮದ ಕಣ್ಣು ಏನ ಮುಂದೆ ಕಬ್ರಸ್ತಾನ ಐತಿ ಬಸ್ ಸ್ಟ್ಯಾಂಡ್ ನಿನ್ನ ಗದ್ದಿಗೆ ಎಲ್ಲೇ ಐತಿ ನೋಡ್ಲಿ ಕಬ್ರಸ್ತಾನ ಐತಿ ಅಲ್ಲೇ ಮಾಡಾಗ್ಲಿ ನೀನ ಯಾಕಂದ್ರೆ ಜನನಿ ಜನ್ಮ ಭೂಮಿ ಅನ್ನೋ ಈ ಹಿಂದುತ್ವದೊಳಗೆ ತಾಯಿ ಗರ್ಭದಿಂದ ಎದೆ ಹಾಲು ಕುಡಿದು ಅಂಬಿಗ ಹಾಲು ಎದ್ದು ನಿಂತುಕೊಂಡು ಕಣ್ಣು ಬಿಟ್ಟು ಈ ಸಿಗ್ಲಿ ವರ್ಷ ಕಂಡಂತ ಪ್ರತಿದಿನನೂ ಎಲ್ಲ ವ್ಯವಸ್ಥೆಗಳನ್ನು ತಲೆಯಲ್ಲಿ ತುಂಬ್ಕೊಂತ ನನ್ನ ಅಂತ್ಯ ಎಲ್ಲೈತೇನೋ ವರೆಗೂ ನಾನು ನಡೆದು ಬಂದ ದಾರಿ ಒಳಗೆ ಕಂಡ ತಿಂದೇನೆ ಹೆಂಡ ಕುಡಿದೇನೆ ಸೊಂಟ ಮುಗಿದಿಡ್ದೇನೆ ಇವತ್ತು ಸರಿಪುನ್ ತತ್ವ ಹಿಡ್ಕೊಂಡು ಸರಿಪುನ್ ಪತ್ರಿ ಸೇರಿಕೊಂಡು ಇವತ್ತು ಇತಿಹಾಸಕ್ಕೆ ಮಗ ಆಗಿ ಬೆಳೆದಿದ್ದೀನಿ ಈ ಸಿಗ್ಲಿ ಬಸ್ಸಿನ ಕೈಯಾಗ ಈ ಗ್ರಾಮದ ಜನರಾಗಿರ್ಲಿ ಪ್ರಜೆಗಳಾಗಿರ್ಲಿ ಈಶ್ವರ ಪ್ರಜೆಗಳಾಗಿರ್ಲಿ 45 ನಿಮಿಷ ಈ ಬಸವಣ್ಣನ ಮುಂದ್ಗಡೆ ಮೈಕ್ ಕೊಟ್ಟು ನನ್ನ ಮಾತುಗಳು ಕೇಳಿಸಿದ್ರೆ ಗ್ರಾಮದಾಗ ಎಂದು ಸತ್ತವರು ಅವರು ಎಂದು ಬರ್ಬೇಕು ಸಿಗ್ಲಿ ಬಸ್ಸಿನ ಭಾಷಣ ಕೇಳಕ ಈಶ್ವರ ಎಂದು ಹುಡ್ತ ಅಂದು ರುದ್ರಭೂಮಿಯಲ್ಲಿ ಸತ್ತವರು ಕಬ್ರಸ್ಥಾನದಲ್ಲಿ ಸತ್ತವರು ಎಂದು ಬರ್ಬೇಕು ಸಿಗ್ಲಿ ಬಸ್ಸಿನ ಭಾಷಣ ಕೇಳಕ ಹಂಗೆ ಕಣ್ಣು ಬಿಡಿಸಿ ಸತ್ಯ ಹೇಳ್ತೀನಿ ಯಾಕಂದ್ರೆ
ಇವತ್ತು ನೀವು ಅರ್ಥ ಮಾಡ್ಕೊಳ್ಳಿ, ಜನಾರ್ದನ್ ರೆಡ್ಡಿ ಅಂತ ಎಷ್ಟು ಕೋಟಿಗಟ್ಟಲೆ ದುಡ್ಡು ಐತಿ, ಎಷ್ಟು ಆಸ್ತಿ ಐತಿ. ದರ್ಶನ್ ಅವ್ರ ಎಷ್ಟು ಕೋಟಿಗಟ್ಟಲೆ ದುಡ್ಡು ಐತಿ, ಎಷ್ಟು ಆಸ್ತಿ ಐತಿ. ಸಲ್ಮಾನ್ ಖಾನ್ ಅಂತ ಎಷ್ಟು ಕೋಟಿಗಟ್ಟಲೆ ದುಡ್ಡು ಐತಿ, ಎಷ್ಟು ಆಸ್ತಿ ಐತಿ. ಶಾರುಖ್ ಖಾನ್ ಆಗಿರ್ಲಿ, ಇವರೆಲ್ಲ ಇತಿಹಾಸ ಬರೆದ್ರು, ಕೈಯಾಗ ಗಣ್ಣು ಮತ್ತು ಲಾಂಗ್ ಹಿಡಿದು ಏನಂತೀಯ ಕೋಟಿಗಟ್ಟಲೆ ಫಾಲೋವರ್ಸ್ ಮಾಡಿಕೊಂಡು ಜನರನ್ನ ಕೆಡಿಸಿ ಇವತ್ತ ಒಂದೊಂದು ಗ್ರಾಮದಾಗ 1000 ಮಂದಿ ಮೇಲೆ ರೂಢಿ ಲಿಸ್ಟ್ನಾಗ ಅದಾರ. ಇವತ್ತು ಈ ಸಿಗ್ಲಿ ಬಸ್ಸಿಗೆ ಎಲ್ಲ ಲಿಸ್ಟನ್ನು ಕ್ಯಾನ್ಸಲ್ ಮಾಡಿ ಇವತ್ತು ಸ್ವತಂತ್ರ ಆಗಿನೇ ಈ ಸಿಗ್ಲಿ ಬಸ್ಸ ಕರ್ನಾಟಕದಾಗ ಯಾವ ಜಿಲ್ಲಾದಾಗ ಯಾರ ವಿರುದ್ಧ ಆದ್ರೂ ನಿಂತು ಅವ್ರ ಮನೆಯವರೇ ನನಗೆ ವೋಟ್ ಹಾಕ್ಬೇಕು. ಯಾಕಂದ್ರೆ ಸಿಗ್ಲಿ ಬಸ್ಸಿಗೆ ವೋಟ್ ಹಾಕಿದ್ರೆ 1 ದಿನಕ್ಕೆ 100 ಗ್ರಾಮ ಅಭಿವೃದ್ಧಿ ಆಗಂತ ಸಲಹೆ ನಾ ಕೊಡ್ತೀನಿ. ಯಾಕಂದ್ರೆ ದುಡಿಲಾರ್ದ ಜೀವನ ಮಾಡಿ ನೋಡಿ ತಿಳ್ಕೊಂಡಂತ ಬಸ್ಸೇ ಅದೀನಿ. ಈ ಬಸವಣ್ಣನ ಮುಂದೆ ಸತ್ಯ ಹೇಳ್ತೀನಿ. ಯಾಕಂದ್ರೆ ಈ ಸಿಗ್ಲಿ ಬಸ್ 80 kg ಬಂಗಾರ ಕಟ್ಟಿದ್ರು ಇವತ್ತಿಗೆ ಒಂದು ಕೈಯಾಗ ಚೈನಾ ಬ್ರಾಸ್ಲೆಟ್ ಹಾಕಿಲ್ಲ, ಕೊಳ್ಳ ಚೈನಾ ಹಾಕಿಲ್ಲ, ಮಾಡಿಲ್ಲ ಏನ. ಅದೇ ತರ ಒಂದು ಬ್ಯಾಂಕ್ನಾಗ ₹1 ಅಕೌಂಟ್ ಮಾಡ್ಕೊಂಡಿಲ್ಲ. ಎಲ್ಲ ಸೇವೆಯನ್ನ ಬೆಳೆದಿದ್ದೀನಿ. ಇದು ಮುಂದೆ ನಮ್ಗೆ ಏನೇ ಒಳ್ಳೇದಾದ್ರೂ ಅದೆಲ್ಲ ಅವ್ರಿಗೆ ಸಲ್ಲಿಸ್ಬೇಕು. ಏನಂತೀಪ ಗೆದ್ದು ಹುಲಿದು ಹುಂಜ ಇದು ಗೆಲುವಿನ ಹುಂಜ ಇದು, ಸೋಲ ಹುಂಜ ಅಲ್ಲ. ಯಾರೇ ಬನ್ನಿ ಸಿಗ್ಲಿ ವಿಷಯ ಮುಂದೆ, ಯಾಕಂದ್ರೆ ನಾ ತಪ್ಪ ಮಾಡೋದಿಲ್ಲ. ಆದ್ರೂ ನಮ್ಮ ಇಸ್ಲಾಮಿಗೆ ಬಂದಿಯಲ್ಲ, ನಮ್ಮ ಧರ್ಮಕ್ಕೆ ಬಂದಿ ನೀನು ಒಂದು ಮಾಡಿದ್ಯಲ್ಲ. ನಾ ಏನು ಮೊಹಮ್ಮದ್ ಅಲ್ಲ, ನಾನು ಏನಂತೀನಿ ಗೊತ್ತೇನ, ಮೊಹಮ್ಮದ್ ಅಕ್ಬರ್ ಸಾಬ್ ಇಸ್ಲಾಂದಲ್ಲಿ ಬಂದಿದ್ದು ನನ್ನ ಪುಣ್ಯ ಅಂತೀನಿ. ಯಾಕಂದ್ರೆ ನಮ್ಮವ್ವ ಹೇಳ್ತಿದ್ಲು, ಬಸ್ಸ ಹುಟ್ಟಿದ್ರ ಬ್ರಹ್ಮದ ಹೊಟ್ಟೆ ಹುಟ್ಟಬೇಕು, ಸತ್ರ ಸಾವು ಹೊಟ್ಟೆ ಸಾಯ್ಬೇಕಲ್ಲ. ಅದು ಏನ್ರಿ ಹಂಗ ಅಂತ ಕೇಳಿದ್ರೆ, ಇಲ್ಪ ಹುಟ್ಟಿದ್ರೆ ಅವ್ರಲ್ಲಿ ಯಾವ ಸುಖ ಇರೋದಿಲ್ಲ ಏನ, ಸತ್ರ ಅವರಲ್ಲಿ ಏನ ಒಂದು ಇತಿಹಾಸ ಐತಪ್ಪ ಅವ್ರದ್ರಲ್ಲಿ, ಅದ್ರ ಆ ಸಾವು ಬಯಸಬೇಕು ಅನ್ನೋದು ನನ್ನ ಆಸೆಯಪ್ಪ ಅಂತ ನಮ್ಮ ತಾಯಿ ಹೇಳಿದ್ಲು. ಅದಕ್ಕೆ ನಮ್ಮವ್ವ ಕುರುಬ್ರಕ್ಕೆ ನಮ್ಮಪ್ಪ ವೀರಸೇದನ್ನು ನಾನು ಸಾವಕ್ಕೆ ಮದುವೆ ಆಗಿದ್ರಲ್ಲಿ ಏನು ತಪ್ಪೈತಿ. ಯಾಕಂದ್ರೆ ಇವತ್ತು ನಾವೇ ಅದ್ಭುತ ಆಕಿ ಇದ್ದಾಗ ನಾ ತಾಜ್ ಮಹಲ್ ಕಟ್ಕೊಟ್ಟಿನಿ. ಯಾಕಂದ್ರೆ ಆಕೆ ನನ್ನ ಪರಿವರ್ತನೆ ಮಾಡಿದ್ಲು, ಇಸ್ಲಾಂದಕ್ಕೆ ನಾನು ಪರಿವರ್ತನೆ ಮಾಡಿದ್ಲು. ಆಕೆ ಕೈ ಬಿಡಂದ್ರೆ ಹೆಂಗ್ ಬಿಡಕ್ಕೆ ಅಡ್ಮಿಟಿ ಮಕ್ಕಳಿಗೆ ಹೆಣ್ಣಿಲ್ಲ ಮಕ್ಕಳಿಲ್ಲ ಅಂತವ್ರ ಬಾಯಿಂದ ಕೇಳ್ಕೊಂಡು ನಾವು ಹೆಣ್ಣು ಮಕ್ಕಳು ಕೈ ಬಿಡಕ್ಕಾಗತ್ತ. ನಾವು ಟಿಪ್ಪು ಸುಲ್ತಾನನ ಮಕ್ಕಳು, ಸಂಗೊಳ್ಳಿ ರಾಯಣ್ಣನ ಮಕ್ಕಳು, ಛತ್ರಪತಿ ಶಿವಾಜಿ ಮಹಾರಾಜರ ಮಕ್ಕಳು, ನಾಯಕರ ಮಕ್ಕಳು, ಕಿತ್ತೂರು ರಾಣಿ ಚೆನ್ನಮ್ಮನ ಮಕ್ಕಳು. ಹೌದು, ಏನಂತೀರಿ? ಆರ್ಗ್ಯುಮೆಂಟ್ ಐತಿ, ವಾದ ಐತಿ. ದುಡ್ಡು ಇರ್ಲಿ, ಆಸ್ತಿ ಇರ್ಲಿ, ರೆಡಿ ರೆಡಿ ಸಿಗ್ಲಿ ಬಸ್ಸ